ಫುಡ್ ಪಾಯ್ಸನ್ ಆಗಿ 40ಕ್ಕೂ ಅಧಿಕ ಜನರು ಇದೀಗ ಅಸ್ವಸ್ಥಗೊಂಡಿದ್ದಾರೆ. ಬೀದರ್ ಜಿಲ್ಲೆಯ ಭಾಲ್ಕಿ ಜಾಂತಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆಯ ಮೇಲ್ಛಾವಣಿಗೆ ಹಾಕಿದಂತಹ ಖುಷಿಗೆ ಗ್ರಾಮಸ್ಥರಿಗೆ ಔತಣಕೂಟ ಇಲ್ಲಿ ಆಯೋಜನೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ. ಹುಗ್ಗಿ ಅನ್ನ ಸಾಂಬಾರ್ ತಿಂದು ರಾತ್ರಿ ಅಸ್ವಸ್ಥರಾಗಿದ್ದಾರೆ ಗ್ರಾಮದ ಜನ. ಊಟ ಸೇವಿಸಿದ್ದವರಲ್ಲಿ ಕೆಲವರಿಗೆ ವಾಂತಿ, ಅತಿಸಾರವಾಗಿ ಅಸ್ವಸ್ಥರಾಗಿದ್ದಾರೆ. ಅಸ್ವಸ್ಥರಾಗಿರುವಂತಹ 40ಕ್ಕೂ ಅಧಿಕ ಜನರಲ್ಲಿ 5 ರಿಂದ 6 ಜನರ ಸ್ಥಿತಿ ಗಂಭೀರವಾಗಿದೆ ಅಂತ ಗೊತ್ತಾಗ್ತಿದೆ. 10 ರಿಂದ 15 ಜನರಿಗೆ ಇದೀಗ ಬ್ರಿಮ್ಸ್ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ. ಮನೆಯ ಮಾಲೀಕರಾದಂತಹ ರಾಜ್ಕುಮಾರ್, ಸಂಗೀತ ಈರಮ್ಮ, ಶಿವಾನಂದ್ ಮತ್ತು ಅಂಬಿಕಾ ಸೇರಿದಂತೆ ಹಲವರ ಸ್ಥಿತಿ ಈಗ ಗಂಭೀರವಾಗಿದೆ. ಫುಡ್ ಪಾಯ್ಸನ್ ಆಗಿ ಇದೀಗ 40ಕ್ಕೂ ಅಧಿಕ ಜನರು ಅಸ್ವಸ್ಥಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ಬೀದರ್ ಜಿಲ್ಲೆಯ ಭಾಲ್ಕಿ ಜಾಂತಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆಯ ಮೇಲ್ಛಾವಣಿ ಹಾಕಿರುವಂತಹ ಖುಷಿಗೆ ಎಲ್ಲಾ ಗ್ರಾಮಸ್ಥರಿಗೂ ಕೂಡ ಔತಣಕೂಟವನ್ನ ಇವರು ಆಯೋಜಿಸಿರ್ತಾರೆ ಅಷ್ಟೇ. ಎಲ್ಲರೂ ಕೂಡ ಆ ಒಂದು ಖುಷಿಗೆ ಹುಗ್ಗಿ ಅನ್ನ ಸಾಂಬಾರು ತಿಂದು ರಾತ್ರಿ 40ಕ್ಕೂ ಅಧಿಕ ಮಂದಿ ಈಗ ಅಸ್ವಸ್ಥರಾಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಮನೆ ಮಾಲೀಕರು ಕೂಡ ಅಸ್ವಸ್ಥರಾಗಿರುವಂಥದ್ದು ಗೊತ್ತಾಗ್ತಿದೆ. ಹಾಗಾಗಿ ಆ ಒಂದು ಊಟದಲ್ಲಿ ಅಥವಾ ಆ ಒಂದು ಔತಣಕೂಟದಲ್ಲಿ ಏನಿತ್ತು ಅಂತ ಹೇಳಿ ಗೊತ್ತಿಲ್ಲ. ಸದ್ಯಕ್ಕೆ ಯಾರೆಲ್ಲ ಅಸ್ವಸ್ಥರಾಗಿದ್ದಾರೋ ಅಂಥವರಿಗೆ ಇದೀಗ ಚಿಕಿತ್ಸೆ ಕೊಡಲಾಗ್ತಿದೆ. ಅದರಲ್ಲೂ ಕೂಡ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ. ಸುಮಾರು 5 ರಿಂದ 6 ಜನ ತುಂಬಾ ಸೀರಿಯಸ್ ಆಗಿದ್ದಾರೆ, ಗಂಭೀರವಾದಂತಹ ಸ್ಥಿತಿಯಲ್ಲಿ ಸದ್ಯಕ್ಕೆ ಇದ್ದಾರೆ.